ನಾನೊಂದು ಪುಸ್ತಕ ಬರೆದಿದ್ದೇನೆ, ವ್ಯಕ್ತಿತ್ವ ದರ್ಪಣ ಅಂತ. ಇದರಲ್ಲಿರುವ ಒಂದು ಅಂಶ ಶಾರೀರಿಕ ವ್ಯಕ್ತಿತ್ವ ಕುರಿತು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ. ಶಾರೀರಿಕ ವ್ಯಕ್ತಿತ್ವ, ಫಿಸಿಕಲ್ ಪರ್ಸನಾಲಿಟಿ ಅಂತೀವಿ. ಹಂಗಂದ್ರೇನು? ಫಿಸಿಕ್ ಅಂದ್ರೇನು? ನಮ್ಮ ದೇಹ. ಕರೆಕ್ಟ್. ಸಿ, ನಮ್ಮ ಈ ಒಂದು ಜೀವನದಲ್ಲಿ ನಮ್ಮ ನಿಜವಾದ ಆಸ್ತಿ ಯಾವುದು ಅಂದರೆ ಈ ದೇಹ ಅಲ್ವೇ ಸ್ನೇಹಿತರೆ? ಉಸಿರಿರೋವರೆಗೂ ಅಷ್ಟೇ, ಆಮೇಲೆ ಇಲ್ಲ. ಸೊ ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಪ್ರಯಾರಿಟಿ ಕೊಡಿ, ಆದ್ಯತೆ ಕೊಡಿ. ಈ ದೇಹವನ್ನು ಸರಿಯಾಗಿ ನಾವು ಇಟ್ಟುಕೊಂಡರೆ, ಸರ್ ನಾನು ಇಟ್ಕೋತೀನಿ ಸರ್, ಮೇಕಪ್ ಮಾಡ್ಕೋತೀನಿ, ನೀಟಾಗಿ ಡ್ರೆಸ್ ಮಾಡ್ಕೋತೀನಿ ಸರ್, ಎಸ್, ಇದು ಫಿಸಿಕಲ್ ಪರ್ಸನಾಲಿಟಿಯ ಒಂದು ಅಂಗ. ವೇಷಭೂಷಣ, ಮೇಕಪ್ ಅಥವಾ ಹೇರ್ ಸ್ಟೈಲ್, ಮತ್ತೊಂದು ಮಗದೊಂದು, ಕರೆಕ್ಟಾ? ಆದರೆ ಇಡೀ ದೇಹದ ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕಂದ್ರೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಸರಿನಾ? ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ನಾವು ತಿನ್ನುವ ಊಟ, ಆಹಾರ ಗಮನ ಕೊಡಬೇಕು. ಈ ದೇಹ ಫಿಸಿಕಲಿ ನಮಗೆ ಸಪೋರ್ಟ್ ಮಾಡಬೇಕಂದ್ರೆ ಮೂಮೆಂಟ್ ಚೆನ್ನಾಗಿರಬೇಕು, ವಾಕಿಂಗ್ ಮಾಡಬೇಕು, ಜಾಗಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ನೀವು ಯಾವುದೇ ಅಥವಾ ಒಂದು ಕ್ರೀಡೆ, ಆಟ ಆಡಬೇಕು ಅಲ್ವೇ? ಜೀವನ ಅಂದಮೇಲೆ ಮೂಮೆಂಟ್ ಸ್ನೇಹಿತರೆ. ಆ ಮೂಮೆಂಟ್, ನನ್ನ ದೇಹದಲ್ಲಿ ಉಸಿರು ಚಲನೆ ಇದೆ, ರಕ್ತ ಸಂಚಲನೆ ಇದೆ. ನಾನು ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಮೂಮೆಂಟಲ್ಲಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ದೊಡ್ಡ ರಿಸರ್ಚರ್ಸ್ ಹೇಳ್ಬಿಟ್ಟಿದ್ದಾರೆ, ಗೊತ್ತಿರಲಿ. ಒಂದೇ ಕಡೆ ಕುಳಿತಿದ್ದರೆ ಅದು ಸರಿಯಲ್ಲ. ನಮ್ಮ ದೇಹ ಮೂಮೆಂಟ್ ಇರಬೇಕು. ನಮ್ಮ ದೇಹಕ್ಕೆ ನಾನು ವ್ಯಾಯಾಮವನ್ನು ನೀಡಿದಾಗ ನಾನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ. ಹೌದು ಸರ್, ನಾನು ಮಸಾಜ್ ಮಾಡಿಸ್ಕೊತೀನಿ, ನಾನು ಫುಟ್ ಮಸಾಜ್ ಮಾಡಿಸ್ಕೊತೀನಿ, ದೇಹವನ್ನು ಬೇರೆ ಬೇರೆ ರೀತಿ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ನಿಮ್ಮ ದೇಹ ನಿಮ್ಮ ಇಷ್ಟ. ಅದು ಯಾವ ಥರ ನೀವು ಅದನ್ನು ನೋಡ್ಕೊಳ್ಳಿ. ಆದರೆ ಈ ವಿಡಿಯೋ ಮುಖ್ಯ ಉದ್ದೇಶ ಏನು ಅಂದರೆ, ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಬಿಕಾಸ್ ದಿಸ್ ಈಸ್ ದಿ ಓನ್ಲಿ ಪರ್ಮನೆಂಟ್ ಅಡ್ರೆಸ್ ಯು ಹ್ಯಾವ್ ಇನ್ ದಿಸ್ ಲೈಫ್. ನಿಮ್ಮ ಈ ಒಂದು ಜೀವನದಲ್ಲಿ ಇದು ನಿಮ್ಮ ಪರ್ಮನೆಂಟ್ ಅಡ್ರೆಸ್, ನಿಮ್ಮ ಆಸ್ತಿ, ಪ್ರಾಪರ್ಟಿ, ಮತ್ತೊಂದು ಬೇರೆ. ಕರೆಕ್ಟ್? ಚೆನ್ನಾಗಿ ನೋಡ್ಕೊಳ್ಳೋಣ, ಆರೋಗ್ಯ ನೋಡ್ಕೊಳ್ಳೋಣ, ಆಹಾರದ ಬಗ್ಗೆ ಗಮನ ವಹಿಸೋಣ, ವಾಕಿಂಗ್, ಜಾಗಿಂಗ್, ಏನೋ ಒಂದು ಎಕ್ಸಸೈಸು, ಏನೋ ಒಂದು ಆ್ಯಕ್ಟಿವಿಟಿ ತೊಡಗಿಸ್ಕೊಳ್ಳಿ ಅಂತಾನೆ ಮೆಸೇಜ್ ಈ ವಿಡಿಯೋ ಉದ್ದೇಶ. ವ್ಯಕ್ತಿತ್ವ ದರ್ಪಣ ಕೃತಿಯಲ್ಲಿ ನಾನು 6 ಅಂಶಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ. ಪ್ರತಿಯೊಂದು ಅಂಶದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇನೆ. ಸಪ್ನಾ ಬುಕ್ ಹೌಸ್ ಪಬ್ಲಿಷ್ ಮಾಡಿದೆ. Amazon.in ನಲ್ಲಿ ಈ ಪುಸ್ತಕ ಸಿಗುತ್ತೆ. ಖಂಡಿತ ಓದಿ. ಡೆಫಿನೆಟ್ಲಿ ನನ್ನೆಲ್ಲ ವಿಡಿಯೋಗಳನ್ನು ನೀವು ನೋಡೋದಕ್ಕೆ ಆರಂಭ ಮಾಡ್ತೀರಿ. ಆಗ ವಿಜಯವಾಹಿನಿ, ವಿಜಯ ನಿಮ್ಮ ಬದುಕಿನಲ್ಲಿ ನಿಮಗೆ ಏನು ಬೇಕೋ ಆ ಯಶಸ್ಸು ಲಭಿಸ್ತದೆ, ಲಭಿಸಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು.